ಆ, ನಮಸ್ಕಾರ. ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ವಿವಿಧ ತಂಡಗಳಲ್ಲಿ ಕಾರ್ಯನಿರ್ವಹಿಸುವಂತಹ ನಾವೆಲ್ಲರೂ ಮುಖ್ಯವಾಗಿ MCC ಎಂದರೇನು, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ಸದಾಚಾರ ಸಂಹಿತೆ ಅಥವಾ ಮಾದರಿ ನೀತಿ ಸಂಹಿತೆ ಅಂತ ನಾವು ಕರಿತೇವೆ. ಈ ಮಾದರಿ ನೀತಿ ಸಂಹಿತೆ ಅಂದರೇನು, ಇದು ಯಾರ್ಯಾರಿಗೆ ಅನ್ವಯವಾಗುತ್ತೆ ಅನ್ನುವುದನ್ನು ಒಂದೊಂದಾಗಿ ನಾವು ನೋಡೋಣ. ಸದಾಚಾರ ಸಂಹಿತೆ ಅಂದರೆ ಭಾರತ ಸಂವಿಧಾನದ ಅನುಚ್ಛೇದ 324ರ ಪ್ರಕಾರ ಚುನಾವಣಾ ಆಯೋಗವು ವಿಧಾನಸಭೆ ಅಥವಾ ಲೋಕಸಭೆಗೆ ಮುಕ್ತ, ನ್ಯಾಯಸಮ್ಮತ, ಶಾಂತಿಯುತ, ಪಾರದರ್ಶಕ ಚುನಾವಣೆಗಳನ್ನು ನಡೆಸಲು ರಾಜಕೀಯ ಪಕ್ಷ ಮತ್ತು ಅಭ್ಯರ್ಥಿಗಳಿಗೆ ಕೆಲವು ಮಾರ್ಗದರ್ಶಿ ಸೂತ್ರಗಳು ಅಥವಾ ನಿಯಮಗಳನ್ನು ರೂಪಿಸಿದೆ. ಅವರು ಈ ನಿಯಮಗಳಿಗೆ ಬದ್ಧರಾಗಿ ನಡೆದುಕೊಳ್ಳುವುದು ಕಡ್ಡಾಯವಾಗಿದೆ. ಇದನ್ನೇ ನಾವು ಸದಾಚಾರ ಸಂಹಿತೆ, ಮಾದರಿ ನೀತಿ ಸಂಹಿತೆ ಅಂತ ಕರಿತೇವೆ. ಅಂದರೆ ಇಲ್ಲಿ ಮುಕ್ತವಾಗಿ, ನ್ಯಾಯಸಮ್ಮತವಾಗಿ, ಅನಾರೋಗ್ಯಕರವಾದ, ಅನೈತಿಕವಾದಂತಹ ಮಾರ್ಗಗಳ ಮೂಲಕ ಅಕ್ರಮ ಮಾರ್ಗಗಳನ್ನು ಮಾಡಿ ಅವರು ಗೆಲ್ಲಬಾರ್ದು, ನ್ಯಾಯಯುತವಾದಂತಹ ಚುನಾವಣೆಗಳಾಗಬೇಕು ಅನ್ನುವುದು ಇದರ ಒಂದು ಆಶಯವಾಗಿದೆ. ಇದು ಯಾವಾಗ ಜಾರಿಗೆ ಬರುತ್ತದೆ? ಒಂದು ಸಲ ಚುನಾವಣಾ ಆಯೋಗವು ಪತ್ರಿಕಾಗೋಷ್ಠಿಯನ್ನು ಕರೆದು ಡಿಕ್ಲೇರ್ ಮಾಡ್ತದಲ್ಲ, ಚುನಾವಣೆಯನ್ನು ಘೋಷಣೆ ಮಾಡ್ತದಲ್ಲ, ಅಲ್ಲಿಂದ ಮತ ಎಣಿಕೆ ಮುಗಿಯುವವರೆಗೆ, ಮತ ಎಣಿಕೆ ಮುಗಿದು ರಿಸಲ್ಟ್ ಡಿಕ್ಲರೇಷನ್ ಆಗಿವರೆಗೂ ಸಹ ಇದು ಜಾರಿಯಲ್ಲಿರ್ತದೆ. ಇದು ರಾಜ್ಯ ಚುನಾವಣಾ ಅಸೆಂಬ್ಲಿದಷ್ಟೇ ಇದ್ದರೆ ಸಂಪೂರ್ಣ ರಾಜ್ಯದಲ್ಲಿರ್ತದೆ. ಈಗ ಲೋಕಸಭಾ ಚುನಾವಣೆ ಇರೋದರಿಂದ ಇಡೀ ದೇಶದಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ. ರಾಜಕೀಯ ಪಕ್ಷಗಳು ಏನೆಲ್ಲ ಹೊಂದಿರಬೇಕು? ವಿಶೇಷವಾಗಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಅವರು ಜಾತ್ಯತೀತ ನಿಲುವು ಹೊಂದಿರಬೇಕು. ಅಂದರೆ ಯಾವುದೋ ಒಂದು ಜಾತಿಯ ಹೆಸರನ್ನು ಹೇಳಿ, ಧರ್ಮದ ಹೆಸರನ್ನು ಹೇಳಿ, ಸಮುದಾಯದ ಹೆಸರನ್ನು ಹೇಳಿ ಮತಯಾಚನೆ ಮಾಡಬಾರ್ದು. ಅವರು ತಮ್ಮ ತತ್ವ ಸಿದ್ಧಾಂತಗಳನ್ನು ಸಮರ್ಥನೆ ಮಾಡಿಕೊಳ್ಳಬೇಕೇ ಹೊರತು ಇನ್ನಿತರ ಯಾವುದೇ ರೀತಿಯ ಸಮಾಜದಲ್ಲಿ ಶಾಂತಿ ಕದಡುವಂತಹ ರೀತಿಯ ಭಾಷಣಗಳನ್ನು ಮಾಡಬಾರ್ದು. ವಿಶೇಷವಾಗಿ ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕು. ಒಂದು ಸಮುದಾಯಕ್ಕೆ ಸೇರಿದ ಜನರನ್ನು ಎತ್ತಿ ಹಿಡಿಯುವುದಾಗಲಿ, ಇನ್ನೊಬ್ಬರನ್ನು ತೆಗಳುವುದಾಗಲಿ, ಇನ್ನೊಬ್ಬರನ್ನು ಕೀಳು ಮಟ್ಟದ ಭಾಷೆಯನ್ನು ಬಳಸಿ ತೆಗಳುವುದಾಗಲಿ ಮಾಡಬಾರ್ದು. ಜೊತೆಗೆ ಮತದಾರರಿಗೆ ಆಸೆ ಆಮಿಷೆ ಒಡ್ಡಬಾರದು. ಭ್ರಷ್ಟ ಆಚರಣೆಗಳ ಮೂಲಕ ಅವರಿಗೆ ಉಚಿತ ಕಾಣಿಕೆಗಳನ್ನು ಕೊಡುವುದು, ಅವರಿಗೆ ಮದ್ಯ ಸರಬರಾಜು ಮಾಡುವುದು, ಹಣವನ್ನು ವಿತರಿಸುವುದು, ಕಾಣಿಕೆಗಳನ್ನು ಕೊಡುವುದು, ವಸ್ತುಗಳನ್ನು ಕೊಡುವುದು ಮಾಡಬಾರದು. ಮತ್ತು ಯಾವುದೇ ಅಸ್ತಿತ್ವದಲ್ಲಿರುವಂತಹ ಯಾವುದೇ ಕಾನೂನನ್ನು ಉಲ್ಲಂಘನೆ ಮಾಡಿರುವುದು, ಅದು ಸಾಮಾನ್ಯ ರಸ್ತೆ ನಿಯಮದಿಂದ ಹಿಡಿದು, ಅಂದರೆ ಯಾರೋ ಒಂದು ರಸ್ತೆಯಲ್ಲಿ ಅವರು ರೋಡ್ ಶೋ ಮಾಡಲಿಕ್ಕೆ ಪರ್ಮಿಷನ್ ತೊಗೊಂಡಿರ್ತಾರೆ, ಅದು ಎಲ್ಲ ಕಾನೂನುಗಳನ್ನು, ಅಲ್ಲಿ ಏನೋ ರಸ್ತೆ ನಿಯಮಗಳನ್ನೆಲ್ಲ ಮುರಿದು, ಸಪೋಸ್ ಒನ್ ವೇ ಇದ್ದರೆ ಅದರಲ್ಲಿ ಅಪೋಸಿಟ್ ಬರೋದಾಗಲಿ, ಅಥವಾ ಇಡೀ ರಸ್ತೆಯನ್ನು ಬ್ಲಾಕ್ ಮಾಡೋದಾಗಲಿ, ಜನರಿಗೆ ತೊಂದರೆ ಮಾಡೋದಾಗಲಿ, ಅಥವಾ ಇನ್ನಿತರ ಯಾವುದೇ ಅವರು ನಿಗದಿಪಡಿಸಿದ ಸಮಯದಲ್ಲೇ ಸ್ಪೀಕರ್ಗಳನ್ನು ಬಳಸಬೇಕು, ನಿಗದಿಪಡಿಸಿದ ಡೆಸಿಬಲ್ನಲ್ಲೇ ಇರಬೇಕು. ಅದು ಬಿಟ್ಟು ದೊಡ್ಡದಾಗಿ ಸೌಂಡ್ ಮಾಡಿ ಜನರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಮಾಡಬಾರ್ದು. ಪ್ರಚಾರದ ಸಮಯವನ್ನು ಪರಿಪಾಲನೆ ಮಾಡಬೇಕು. ಎಷ್ಟು ಟೈಮ್ ಕೊಟ್ಟಿರ್ತಾರೆ ಆ ಟೈಮ್ನಲ್ಲೇ ಮಾಡಬೇಕು. ರೋಡ್ ಶೋಗೆ ಟೈಮಿಂಗ್ ಎಷ್ಟು ಕೊಟ್ಟಿರ್ತಾರೆ, ಪಬ್ಲಿಕ್ ಮೀಟಿಂಗ್ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಆ ಟೈಮ್ನಲ್ಲೇ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ತಮ್ಮ ರೋಡ್ ಶೋನಲ್ಲಾಗಲಿ, ಸಾರ್ವಜನಿಕ ಸಭೆಗಳಲ್ಲಾಗಲಿ ಧಾರ್ಮಿಕ ಚಿಹ್ನೆಗಳನ್ನು, ಧಾರ್ಮಿಕ ಲಾಂಛನಗಳನ್ನು, ದೇವರನ್ನು ಇವನ್ನೆಲ್ಲ ಬಳಸಬಾರ್ದು. ವಿಶೇಷವಾಗಿ ಅವರು ದೇವಾಲಯಗಳು, ಚರ್ಚುಗಳು, ಮಂದಿರಗಳು, ವಿಹಾರಗಳು, ಬಸದಿಗಳು ಇವುಗಳನ್ನು ಚುನಾವಣಾ ಪ್ರಚಾರಕ್ಕಾಗಿ ಬಳಸಿಕೊಳ್ಳಬಾರ್ದು. ಅವರ ಜಾಹೀರಾತುಗಳು ಅವು MCMCನಿಂದ, ಮೀಡಿಯಾ ಸರ್ಟಿಫಿಕೇಷನ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿಯಿಂದ ಅನುಮತಿ ಪಡೆದಿರುವಾಗಿರಬೇಕು. ಸರ್ಕಾರಿ ಮತ್ತು ಅನುದಾನಿತ ಸಂಸ್ಥೆಗಳ ಕಟ್ಟಡಗಳನ್ನು ಅವರು ಬಳಸಿಕೊಳ್ಳಬಾರದು. ಮತ್ತು ಯಾವುದೇ ಕಾರಣಕ್ಕೂ ಸಾಮಾನ್ಯ ಜನಜೀವನಗೆ ತೊಂದರೆ ಆಗಿರಬಾರ್ದು, ಅಬಾಧಿತವಾಗಿರಬೇಕು. ಅಂದರೆ ಅವರಿಗೆ ತೊಂದರೆ ಆಗಿರ್ಬೋದು. ರೋಡ್ ಶೋ ಮಾಡಬೇಕಾದ್ರೆ ರೋಡ್ ಬ್ಲಾಕ್ ಮಾಡೋದಾಗಲಿ, ಪಬ್ಲಿಕ್ ಮೀಟಿಂಗ್ ಮಾಡೋದಾದರೆ ರಸ್ತೆ ಮಧ್ಯದಲ್ಲೇ ಅಥವಾ ಚೌಕ್ನಲ್ಲೇ ಮಾಡಿ ಜನರ ಎಲ್ಲ ಜಾಮ್ ಮಾಡಿ ಇದನ್ನೆಲ್ಲ ಮಾಡಬಾರ್ದು. ಖಾಸಗಿ ಕಟ್ಟಡಗಳ ಪರವಾನಗಿ ಪಡೆದೇ ಖಾಸಗಿ ಕಟ್ಟಡಗಳ ಮೇಲೆ ಅವರ ಕಟ್ಟಡಗಳ ಓನರ್ ಪರ್ಮಿಷನ್ನೂ ಇರಬೇಕು, ಮತ್ತು RO ಪರ್ಮಿಷನ್ನೂ ಇರಬೇಕು, MCMC ಟೀಮ್ನಿಂದ ಅಪ್ರೂವ್ಡ್ ಆಗಿರಬೇಕು. ಸರ್ಕಾರಿ ಕಟ್ಟಡಗಳಲ್ಲಿ ಪರವಾನಗಿ ಪಡೆಯದೆ ಜಾಹೀರಾತು ಮಾಡತಕ್ಕಂಥ ನಿಷಿದ್ಧ. ಸರ್ಕಾರಿ ಕಟ್ಟಡಗಳ ಮೇಲಂತೂ ಪರ್ಮಿಷನ್ನು ಕೊಡೋದಿಲ್ಲ, ಹಾಕೋದು ನಿಷಿದ್ಧ. ಸ್ಪರ್ಧಿಗಳಲ್ಲೇ ಸದಾಚಾರ ಮತ್ತು ಆರೋಗ್ಯಕರ ಸ್ಪರ್ಧೆ ಇರಬೇಕು, ಹೆಲ್ದಿ ಕಾಂಪಿಟೇಷನ್ ಇರಬೇಕು. ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಏನು ಮಾಡ್ತದೆ ಅಂತ ಹೇಳಬೇಕು. ವಿರೋಧ ಪಕ್ಷದ
ಪ್ರಣಾಳಿಕೆಯಲ್ಲಿ ಏನು ದೋಷಗಳಿವೆ ಅದು ಸ್ಪರ್ಧಾತ್ಮಕವಾಗಿ ಇರಬೇಕೇ ಹೊರತು ವೈಯಕ್ತಿಕ ನಿಂದನೆ, ಜಾತಿ ನಿಂದನೆ, ಮಾನಹಾನಿ ಮಾಡುವಂತಹ ರೀತಿಯ ಭಾಷಣಗಳನ್ನು ಮಾಡಬಾರ್ದು. ಚುನಾವಣಾ ಸಭೆಗಳು ಸಂಬಂಧಿಸಿದ ಅಧಿಕಾರಿಗಳ ಅನುಮತಿಯನ್ನು ಕಡ್ಡಾಯವಾಗಿ ಪಡೆದಿರಬೇಕು. ಅವರು ಸುವಿಧಾ ಪೋರ್ಟಲ್ ಮೂಲಕ ROದಿಂದ ಪರ್ಮಿಷನ್ ತೊಗೊಂಡೇ ಅವ್ರು ಮಾಡಬೇಕು. ವೆಹಿಕಲ್ ಪರ್ಮಿಷನ್ ಇರ್ಬೋದು, ರೋಡ್ ಶೋ ಪರ್ಮಿಷನ್ ಇರ್ಬೋದು, ಪಬ್ಲಿಕ್ ಮೀಟಿಂಗ್ ಪರ್ಮಿಷನ್ ಇರ್ಬೋದು, ಎಲ್ಲ ಪರ್ಮಿಷನ್ ತೊಗೊಂಡೇ ಮಾಡಬೇಕು. ವೈಯಕ್ತಿಕ ನಿಂದನೆ, ಟೀಕೆ, ಅವಮಾನ, ಅವಹೇಳನ ಮಾಡಬಾರ್ದು. ಧರ್ಮ, ಜಾತಿ, ಕುಲ, ಮತ, ಗೋತ್ರ, ಪ್ರದೇಶ ಮುಂತಾದವುಗಳನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡಬಾರ್ದು. ಪ್ರಚೋದನಕಾರಿ ಭಾಷಣಗಳನ್ನು ಮಾಡಬಾರ್ದು. ಒಂದು ಜಾತಿಯನ್ನು, ಒಂದು ಧರ್ಮವನ್ನು, ಒಂದು ಕುಲವನ್ನು, ಒಬ್ಬ ವ್ಯಕ್ತಿಯನ್ನು ನಿಂದಿಸಿ ಅವರು ಮುಂದುವರೆದವರು, ಹಿಂದುಳಿದವರು, ಮೇಲ್ಜಾತಿಯವರು, ಕೆಳಜಾತಿಯವರು, ಶ್ರೀಮಂತರು, ಬಡವರು, ಈ ರೀತಿ ತಾರತಮ್ಯ ಮಾಡಿ ಭಾಷಣ ಮಾಡತಕ್ಕಂಥದ್ದು ಅಥವಾ ತಮ್ಮ ಭಾಷಣದಲ್ಲಿ ಆಕ್ಷೇಪಾರ್ಹವಾದಂತಹ ಸಂವಿಧಾನ ವಿರೋಧಿಯಾಗಿರ್ತಕ್ಕಂತಹ ಪದಗಳನ್ನು ಬಳಸಬಾರದು. ಕಡಿರಿ, ಒಡಿರಿ, ಬಡಿರಿ, ನಾಲಿಗೆ ಕಡಿರಿ, ಕೈ ಕಡಿರಿ, ಈ ಥರದ್ದು ಅವರ ಭಾಷಣದಿಂದ ಪ್ರಚೋದಿತರಾಗಿ ಜನ ದಂಗೆ, ಗಲಭೆ, ದೊಂಬಿ, ಹಿಂಸಾಚಾರ, ಸಾವು ನೋವುಗಳು, ಬೆಂಕಿ ಹಚ್ಚೋದಾಗಲಿ ಆಗಬಾರ್ದು. ಅದನ್ನು ತಡಿಬೇಕಾಗ್ತದೆ. ಅದೇ ರೀತಿ ಅಭ್ಯರ್ಥಿಗಳು, ರಾಜಕೀಯ ಪಕ್ಷಗಳು ದೇವಾಲಯಗಳನ್ನು, ಮಸೀದಿಗಳನ್ನು, ಚರ್ಚುಗಳನ್ನು, ವಿಹಾರಗಳನ್ನು, ಧಾರ್ಮಿಕ ಸಂಸ್ಥೆಗಳನ್ನು, ಅಂದರೆ ಅಲ್ಲಿ ನಮಾಜ್ ಮಾಡಲ್ಲಿ, ಭಜನೆ ಮಾಡಲ್ಲಿ, ಕೀರ್ತನೆ ಮಾಡಲ್ಲಿ ಹೋಗಿ ಅಲ್ಲಿ ಅವರಿಗೆ ಮತಯಾಚನೆ ಮಾಡೋದಾಗಲಿ, ಅವ್ರ ಜೊತೆ ಭಾಷಣ ಮಾಡೋದಾಗಲಿ ಖಂಡಿತ ಮಾಡಬಾರ್ದು. ಅಸಂವಿಧಾನಿಕ ವಿಧಾನಗಳನ್ನು ಅನುಸರಿಸಬಾರದು. ಮತಯಾಚನೆಗಾಗಿ ನಿಗದಿಪಡಿಸಿದ ಸಮಯದಲ್ಲಿಯೇ ಅವರು ಪ್ರಚಾರ ಮಾಡಬೇಕು. ಬಹಿರಂಗ ಪ್ರಚಾರ ಚುನಾವಣೆಗೆ 48 ಗಂಟೆ ಮುಂಚೆ ಅದನ್ನು ನಿಲ್ಲಿಸಬೇಕು. ಮತದಾನ ದಿನದಂದು ಮತಗಟ್ಟೆಯ 100 ಮೀಟರ್ ಒಳಗಡೆ ಯಾವುದೇ ಪ್ರಚಾರ ಮಾಡೋದಾಗಲಿ, ಲೌಡ್ ಸ್ಪೀಕರ್ ಬಳಸೋದಾಗಲಿ, ಡಿಸ್ಪ್ಲೇ ಮಾಡೋದಾಗಲಿ ಮಾಡಬಾರ್ದು. ಸಭೆ, ಮೆರವಣಿಗೆ, ರ್ಯಾಲಿ, ರೋಡ್ ಶೋ, ತಾರಾವ್ ಇಂಥವುಗಳಲ್ಲಿ ಯಾರಾದರೂ ಸೆಲೆಬ್ರಿಟಿಗಳನ್ನು ಬಳಸ್ಕೊಳ್ಳುವಾಗ ಅವರು ಕಡ್ಡಾಯವಾಗಿ ಲಿಖಿತ ಅನುಮತಿಯನ್ನು ಪಡೆದಿರಲೇಬೇಕಾಗ್ತದೆ. ಕರ್ತವ್ಯದ ಮೇಲಿರುವ ಅಧಿಕಾರಿಗಳೊಂದಿಗೆ ಸರಿಯಾಗಿ ನಡೆದುಕೊಳ್ಳಬೇಕು ಮತ್ತು ಅವರಿಗೆ ವಿತರಿಸುವಂತಹ ಎಪಿಕ್ ಗುರುತಿನ ಚೀಟಿಯಲ್ಲಿ ಯಾವುದೇ ಚಿಹ್ನೆಗಳು, ಬರಹಗಳು ಇರಬಾರ್ದು. ಮತದಾರರಿಗೆ ಡ್ರಿಂಕಿಂಗ್ ವಾಟರು, ಜ್ಯೂಸು, ಐಸ್ ಕ್ರೀಮು ಮುಂತಾದವುಗಳನ್ನು ಕೊಡಲಿಕ್ಕೆ ಹೋಗಬಾರ್ದು. ಗಟ್ಟೆಗಳ ಹತ್ತಿರ ತಮ್ಮ ಕಾರ್ಯಕರ್ತರನ್ನು ಸೇರಿಸಿ ಅನಗತ್ಯವಾದಂತಹ ಗೊಂದಲವನ್ನು ಉಂಟು ಮಾಡಬಾರ್ದು. ಮತಗಟ್ಟೆಯ ಹತ್ತಿರ ರಾಜಕೀಯ ಪಕ್ಷಗಳ ಟೆಂಟುಗಳು ನಿಗದಿತ ಜಾಗ ಮತ್ತು ನಿಗದಿತ ಆಕಾರದಲ್ಲಿ ಇರಬೇಕು. ಯಾವುದೇ ರೀತಿಯ ಪೋಸ್ಟರ್, ಚಿಹ್ನೆ, ಫ್ಲೆಕ್ಸ್, ಬಂಟಿಂಗ್, ಧ್ವಜಗಳು ಅಲ್ಲಿ ಇರಬಾರ್ದು. ಮತದಾನ ದಿನದಂದು ವಿಶೇಷವಾಗಿ ಮತದಾರರನ್ನು ತಮ್ಮ ವಾಹನಗಳಲ್ಲಿ ಕರ್ಕೊಂಡು ಬರಬಾರ್ದು. ಅಧಿಕೃತವಾಗಿ ಪಾಸ್ ಪಡೆದ ಏಜೆಂಟರು ಮಾತ್ರ ಮತಗಟ್ಟೆಯಲ್ಲಿರಬೇಕು. ಚುನಾವಣಾ ವೀಕ್ಷಕರ ಸಲಹೆ, ಮಾರ್ಗದರ್ಶನದಂತೆ ಕಾರ್ಯನಿರ್ವಹಿಸಬೇಕು. ಅಧಿಕಾರದಲ್ಲಿರುವ ಪಕ್ಷ ಯಾವುದೇ ಕಾರಣಕ್ಕೂ ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಕೊಳ್ಬಾರ್ದು. ಸರ್ಕಾರಿ ವಾಹನಗಳನ್ನು, ಸರ್ಕಾರಿ ಬಂಗಲೆಗಳನ್ನು, ಸರ್ಕಾರಿ ನೌಕರರನ್ನು ತಮ್ಮ ಪ್ರಚಾರಕ್ಕಾಗಿ ಅವರು ಉಪಯೋಗಿಸಿಕೊಳ್ಳಬಾರದು. ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಣಾಳಿಕೆಗಳು ಭ್ರಷ್ಟಾಚಾರ, ಆಸೆ, ಅಂಶಗಳನ್ನು ಹುಟ್ಟುಹಾಕುವಂತೆ ಇರಬಾರದು. ಈ ಎಲ್ಲ ಕೆಳಗಿನ ಕಾರ್ಯಗಳಿಗೆ ಅನುಮತಿ ಪಡೆಯುವುದು ಕಡ್ಡಾಯ. ಸಾರ್ವಜನಿಕ ಸಭೆಗಳು, ರೋಡ್ ಶೋ, ಸಂಚಾರಿ ವ್ಯವಸ್ಥೆಗೆ ಇದಾಗಬಾರ್ದು. ಧ್ವನಿವರ್ಧಕಗಳ ಬಳಕೆಗೂ ಅನುಮತಿಯನ್ನು ಪಡೆಯಬೇಕು. ಮೆರವಣಿಗೆಗಳಿಗೆ ಅನುಮತಿ ಪಡೆಯಬೇಕು. ಮತ್ತು ಅವರಿಗೇನಾದರೂ ಭದ್ರತಾ ಬೇಕು ಅಂತಂದರೆ ಭದ್ರತಾ ವ್ಯವಸ್ಥೆಗಾಗಿ ಮನವಿ ಅಂದರೆ ಅದಕ್ಕೂ ಅವರು ಪರ್ಮಿಷನ್ ತೊಗೊಳ್ಬೇಕು. ಅದಕ್ಕೂ ಆಮೇಲೆ ರೋಡ್ ಶೋ ಮಾಡಬೇಕಾದ್ರೆ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು. ಮೆರವಣಿಗೆಯಲ್ಲಿ ಅವರು ಏನನ್ನು ಒಯ್ಯಬೇಕು ಅಂತ ಕೇವಲ ಅನುಮತಿ ಪಡೆದ ಬರಹಗಳ ಉಳ್ಳಂತಹ ಬ್ಯಾನರ್ಗಳು, ಪೋಸ್ಟರ್ಗಳನ್ನು ಹಿಡ್ಕೊಂಡು ಹೋಗ್ಬೋದೇ ಹೊರತು ಅವರು ಆಯುಧಗಳನ್ನು, ಮಚ್ಚು, ಕೊಡಲಿ ಇಂಥದ್ದನ್ನು ಹಿಡ್ಕೊಂಡು, ಬಂದೂಕುಗಳನ್ನು, ಅನಧಿಕೃತವಾದಂತಹ ಭಯ ಹುಟ್ಟಿಸುವಂತಹ ವಸ್ತುಗಳನ್ನು ಪ್ರದರ್ಶನ ಮಾಡ್ಕೋತ ಅವರು ಹೋಗಬಾರ್ದು. ಅದರಲ್ಲೂ ವಿಶೇಷವಾಗಿ ಅವರು ಯಾರದೇ ಪ್ರತಿಕೃತಿ ಮಾಡಿ ಟೈರ್ಗಳನ್ನು ಪ್ರತಿಕೃತಿಗಳನ್ನು ಸುಡೋದು ನಿಷಿದ್ಧ, ಅಕ್ಷಮ್ಯ ಅಪರಾಧ. ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗ್ತದೆ. ಹೀಗಾಗಿ ಇದನ್ನೆಲ್ಲ ಮೇಂಟೈನ್ ಮಾಡಬೇಕಾಗ್ತದೆ. ವಿಶೇಷವಾಗಿ ಮತದಾನ ದಿನದಂದು ಶಾಂತಿಯುತ ಮತದಾನ ಆಗಬೇಕು. ಮತಗಟ್ಟೆ ಆಸುಪಾಸು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು. ಕಾರ್ಯಕರ್ತರು ಮತ್ತು ಏಜೆಂಟರು ಗುರುತಿನ ಚೀಟಿಗಳನ್ನು ಹಾಕ್ಕೊಂಡೇ ತಿರುಗಾಡಬೇಕು. ಮಾದಕ ವಸ್ತುಗಳ ಮಾರಾಟ, ಹಂಚಿಕೆ ಇದು ಅಕ್ಷಮ್ಯ ಅಪರಾಧ. ಕಾರ್ಯಕರ್ತರ ಮಧ್ಯೆ ಗಲಾಟೆ, ದೊಂಬಿ, ಹಿಂಸಾಚಾರ, ಘರ್ಷಣೆಗಳು ಆಗಬಾರ್ದು. ಕಾರ್ಯಕರ್ತರ ಶಿಬಿರಗಳು ಏರ್ಪಡಿಸಬಾರ್ದು. ಮತದಾನದ ವಾಹನಗಳನ್ನು ಯಾರಿಗೆ ಪರ್ಮಿಷನ್ ಇರುತ್ತದೆ ಅವುಗಳನ್ನು ಮಾತ್ರ ಬಳಸಬೇಕು. ಸಾರ್ವಜನಿಕ ಸಾರಿಗೆ ಅಂದರೆ KSRTC ಅಥವಾ ಇಂಥವು ಓಡಾಡಲಿಕ್ಕೆ ಅನುಮತಿ ಬೇಕಾಗಿಲ್ಲ.
ಅವು ಆ ರೂಟ್ನಲ್ಲಿ ನಿಗದಿತವಾಗಿ ಓಡಾಡ್ತಕ್ಕಂಥದ್ದು. ಮತದಾರರು ತಮ್ಮ ವಾಹನಗಳನ್ನು ಮತಗಟ್ಟೆ ಬರಲಿಕ್ಕೆ ಬಳಸ್ಬೋದು. ಆದರೆ ಯಾವುದೇ ಕಾರಣಕ್ಕೆ ರಾಜಕೀಯ ಪಕ್ಷಗಳು ಮತದಾರರನ್ನು ಕರೆತರುವ ವ್ಯವಸ್ಥೆಯನ್ನು ಮಾಡಬಾರ್ದು. ಅಧಿಕಾರದಲ್ಲಿರುವ ಪಕ್ಷ ವಿಶೇಷವಾಗಿ ಸಚಿವರ ಅಧಿಕೃತ ಭೇಟಿಗಳು, ಚುನಾವಣಾ ಭೇಟಿಗಳನ್ನು ಮಿಕ್ಸ್ ಮಾಡಬಾರ್ದು. ಚುನಾವಣಾ ಭೇಟಿಗಳಿಗೆ ಅವರು ತಮ್ಮ ಖಾಸಗಿ ವಾಹನಗಳನ್ನೇ ಬಳಸಬೇಕು, ಖಾಸಗಿ ಹೋಟೆಲ್ನಲ್ಲೇ ತಂಗಬೇಕು. ಅಧಿಕೃತ ಪ್ರವಾಸ ಅನಿವಾರ್ಯವಿದ್ದರೆ, ಏನಾದರೂ ನ್ಯಾಚುರಲ್ ಕೆಲಾಮಿಟೀಸ್, ಅಪಘಾತಗಳು, ಭೂಕಂಪಗಳು ಅಥವಾ ಏನಾದರೂ ಇಂಥದ್ದು ಆದಾಗ ಮಾತ್ರ ಅವರು ಬಳಸಬಹುದು. ಅದಕ್ಕೂ ಲಿಮಿಟ್ ಇದೆ. ಅಲ್ಲಿ ಆಡಳಿತ ಯಂತ್ರವನ್ನು ದುರ್ಬಳಕೆ ಮಾಡಿಕೊಳ್ಬಾರ್ದು. ಸಾರ್ವಜನಿಕ ಮೈದಾನಗಳು, ಸಾರ್ವಜನಿಕ ಸ್ಥಳಗಳು, ಸರ್ಕಾರಿ ಕಟ್ಟಡಗಳನ್ನು ದುರ್ಬಳಕೆ ಮಾಡಿಕೊಳ್ಬಾರ್ದು. ಇನ್ಸ್ಪೆಕ್ಷನ್ ಬಂಗ್ಲೋಗಳಲ್ಲಿ ತಂಗುವುದಾಗಲಿ, ರಾಜಕೀಯ ಸಭೆಗಳನ್ನು ಮಾಡುವುದಾಗಲಿ ನಿಷಿದ್ಧ. ಸಾರ್ವಜನಿಕ ನಿಧಿಯಿಂದ, ಸರ್ಕಾರಿ ದುಡ್ಡಿನಿಂದ ಪ್ರಚಾರ ಮಾಡುವುದು ತಪ್ಪಾಗ್ತದೆ, ಅದು ಮಾಡಬಾರ್ದು. ಅದರಲ್ಲೂ ಅವರೆಲ್ಲ ವಿವೇಚನಾ ಕೋಟಾ ಎಂತಿರ್ತದೆ ಅದನ್ನು ಈ ಸಂದರ್ಭದಲ್ಲಿ ಮಂಜೂರು ಮಾಡೋದಾಗಲಿ, ಅಡಿಗಲ್ಲು ಸಮಾರಂಭ ಆಗಲಿ, ಶಿಲಾನ್ಯಾಸ ಮಾಡೋದಾಗಲಿ, ಕಟ್ಟಡ ಉದ್ಘಾಟನೆ ಆಗೋದಾಗಲಿ, ಯಾವುದಾದ್ರೂ ಸ್ಕೀಮನ್ನು ಇದು ಮಾಡೋದಾಗಲಿ ಅಥವಾ ಯಾವುದೋ ಒಂದು ಸ್ಕೀಮಿನ ಫಲಾನುಭವಿಗಳಿಗೆ ಏನಾದರೂ ವಿತರಣೆ ಮಾಡೋದಾಗಲಿ, ಯಾವುದೂ ಚುನಾವಣಾ ಮಾದರಿ ನೀತಿ ಸಂಹಿತೆ ಜಾರಿಯಿದ್ದಾಗ ಕಡ್ಡಾಯವಾಗಿ ಮಾಡಲೇಬಾರದು. ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಎಲ್ಲ ಅಧಿಕಾರದಲ್ಲಿರುವ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿರುವಂಥವರು ಎಲ್ಲರೂ ಸಹ ಮುಕ್ತ ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸಲಿಕ್ಕೆ ಅವರು ಏನು ನಿಯಮಗಳ ಪ್ರಕಾರವೇ ಚುನಾವಣೆಗಳನ್ನು ಮಾಡಬೇಕು. ವಿಶೇಷವಾಗಿ ಆಶ್ವಾಸನೆಗಳನ್ನು ಕೊಡೋದು, ಭರವಸೆಗಳನ್ನು ಕೊಡುವುದು, ಹೊಸ ಟೆಂಡರ್ಗಳನ್ನು ಕರೆಯುವುದು, ಹೊಸ ನೇಮಕಾತಿ ಮಾಡ್ತಕ್ಕಂಥದ್ದು, ಮತಗಟ್ಟೆಗಳ ಸಂದರ್ಭದಲ್ಲಿ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಅಫಿಷಿಯಲ್ ವಿಸಿಟ್ ಮಾಡೋದಾಗಲಿ, ಇದೆಲ್ಲ ಸದಾಚಾರ ನೀತಿಯ ಉಲ್ಲಂಘನೆ ಆಗ್ತದೆ. ದಯವಿಟ್ಟು ಯಾರೂ ಮಾಡಬಾರ್ದು. ವಿಶೇಷವಾಗಿ ಸರ್ಕಾರಿ ನೌಕರರ ಸೇವೆ ಈ ಸಂದರ್ಭದಲ್ಲಿ ಯಾರಿಗೂ ಇದು ಕಡ್ಡಾಯ ಎಲೆಕ್ಷನ್ ಡ್ಯೂಟಿ, ಯಾರಿಗೂ ರಜೆಗಳನ್ನು ಮಂಜೂರಾತಿ ಮಾಡೋದು ಮೇಲಧಿಕಾರಿಗಳಿಗೆ ಬಿಟ್ಟದ್ದು. ಆ ಚುನಾವಣಾ ದಿನದಂದು, ಚುನಾವಣಾ ಸಮಯದಲ್ಲೇ ನೀವು ರಜೆ ಏನಿರ್ತದೆ ಅದು ನಿಮ್ಮ ಹಕ್ಕಲ್ಲ. ಚುನಾವಣೆಯಲ್ಲಿ ಕರ್ತವ್ಯ ಮಾಡಲೇಬೇಕಾಗ್ತದೆ. ಮತ್ತು ವರ್ಗಾವಣೆ ಮಾಡೋದಾಗಲಿ, ಈ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಆಗಲಿ, ಅಪಾಯಿಂಟ್ಮೆಂಟ್ ಆಗಲಿ ಯಾವುದೂ ಆಗೋದಿಲ್ಲ. ವರ್ಗಾವಣೆ ಆದರೆ ಚುನಾವಣೆ ನೀತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಲ್ಲಿ ದೂರುಗಳು ಬಂದಾಗ, ಚುನಾವಣಾ ಕಾರ್ಯದಲ್ಲಿ ಅವರೇನಾದರೂ ಪಕ್ಷಪಾತ ಮಾಡ್ತಾರೆ ಅಂತ ದೂರುಗಳು ಬಂದಾಗ ಮಾತ್ರ ಚುನಾವಣಾ ಆಯೋಗದ ಅನುಮತಿ ಪಡೆದು ಮಾತ್ರ ವರ್ಗಾವಣೆಗಳಾಗ್ತವೆ ಹೊರತು ಸಾಮಾನ್ಯ ವರ್ಗಾವಣೆಗಳು, ಕೋರಿಕೆ ವರ್ಗಾವಣೆಗಳು ಯಾವುದೂ ಇರೋದಿಲ್ಲ. ಸರ್ಕಾರಿ ನೌಕರರು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು, ಕಾನೂನುಗಳನ್ನು ಪಾಲನೆ ಮಾಡಬೇಕು, ಉಲ್ಲಂಘನೆ ಮಾಡಬಾರ್ದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮಾದರಿ ನೀತಿ ಸಂಹಿತೆಯನ್ನು ಆಚರಣೆ ಮಾಡುವುದರ ಮೂಲಕ ಚುನಾವಣೆಗಳು ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಚುನಾವಣಾ ಆಯೋಗದ ಮಾರ್ಗಸೂಚಿಗಳ ಅನ್ವಯ ಕರ್ತವ್ಯವನ್ನು ನಿರ್ವಹಿಸಬೇಕು. ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ.